ನಮಸ್ಕಾರ ಫ್ರೆಂಡ್, ಶ್ರಾವಣಿ ಲೇಡೀಸ್ ಟೇಲರ್ ಸ್ವಾಗತ ಸುಸ್ವಾಗತ. ಮೊನ್ನೆ ಗೋಲ್ಡನ್ ಕಲರ್ ಬ್ಲೌಸ್ ಕಟ್ ಮಾಡಿದ್ದೆ, ಬಟ್ ಇದು ಬ್ರೌನ್ ಹಾಕೀನಿ. ಎಲ್ಲಿ ಹೋದರೂ ಸಿಕ್ಕೇ ಇಲ್ಲ ಗೋಲ್ಡನ್ ಕಲರ್, ಹಾಗಾಗಿ ಬ್ರೌನ್ ಕಲರ್ ಹಾಕತ್ತೀನಿ. ಕೊರಳು ರೌಂಡ್ ಕೊಳ್ಳಿಂದು, ಆಮೇಲೆ ಹಿಂಭಾಗ ರೌಂಡ್ ಕೊಳ್ಳೆ ಇಟ್ಟೀನಿ. ಕೊಳ್ಳು ಹೊಲದು ಹೊಳಿಸ್ಕೋಬೇಕು ನ್ಯಾಚಕ್ಕೆ. ಉಲ್ಟಾ ಇಟ್ಟು ಹೊಲಿಗೆ ಹಾಕ್ಕೋಬೇಕು. ಫ್ರೆಂಡ್ಸ್, ಸೀದಾ ಹೊಳಿಸ್ಕೊಂಡು ಮೇಲೆ ಹೊಲಿಗೆ ಒಂದು ಹಾಕ್ಕೋಬೇಕು. ಸೀದಾ ಮಾಡ್ಕೋಬೇಕು. ಬಟ್ಟೆ ಸೀದಾ ಮಾಡ್ಕೊಂಡು ನೀಟಾಗಿ ಈ ಥರ ಕ್ಲಾತ್ ಪೂರ್ತಿ ಒಳಗೆ ಹೋಗೋಂಗೆ ತಿಳಬೇಕು. ಫುಲ್ಲ ರೌಂಡ್ ಕೊಳ್ಳೆಲ್ಲ, ಬ್ಯಾಕು ಫ್ರಂಟು. ಈಗ ಫ್ರಂಟ್ ಲೆಫ್ಟ್ ಸೈಡ್ದಿಂದ ಹಾಕತ್ತೀನಿ. ಫುಲ್ ಹಿಂಗೆ ಜಗ್ಗಿಟ್ಕೊಂಡು, ಫುಲ್ ಅಂದ್ರೆ ಲೈನ್ ಜಗ್ ಬರುತ್ತೆ, ಆ ಥರ ಅಲ್ಲ. ನ್ಯಾಚ್ ಹಾಕ್ಕೊಂಡು ರೌಂಡ್ ಇದೆಲ್ಲ ನ್ಯಾಚ್ ಹಾಕ್ರಿ. ಲೆಫ್ಟ್ ಸೈಡ್ದಿಂದ ಹಾಕತ್ತೀನಿ. ಇಲ್ಲ ರೌಂಡ್ ಎಲ್ಲ ಹಾಕ್ಕೊತ ಬರಬೇಕು. ಫ್ರಂಟ್ ಬ್ಯಾಕು ಫ್ರಂಟು ಕೊಳ್ಳು ಸೀದಾ ಮಾಡಿ ಮೇಲೆ ಹೊಲಿಗೆ ಹಾಕೈತಿ. ಇನ್ನು ಸೈಡು ದಾಟ್ ಹೊಲಿಗೆ ಹಾಕೋದೈತಿ. ಇದು ಮೇಲೆ ಹೊಲಿಗೆ ಹಾಕಿವಿ ಅಂದ್ರೆ ಜರಿದಿಲ್ಲ ಬಟ್ಟೆ, ಹಾಗಾಗಿ ಹಾಕೋದು. ಇದನ್ನು ಎರಡು ಈಕ್ವಲ್ ಆಗಿ ಇಟ್ಕೊಂಡು ಲೈನಿಂಗ ಇದನ್ನು ಈ ಥರ ದಾಟ್ ಹೊಲಿಗೆ ಹಾಕ್ಕೋಬೇಕು. ಫ್ರೆಂಡ್, ಇದು ಟಕ್ಸ್ ಹಾಕೋದು ಸೀದಾ ಶೋಲ್ಡ್ರ್ ಟು ಸ್ಮಾಲ್ ಸ್ಟಿಚ್. ಇದು ಮಾಡ್ರಿಕ್ಕಿಲ್ಲ ಮಾಡೀನಿ. ಟಕ್ಸ್ ಹಾಕೋದು ಬೆಳ್ಸೋದು ಇದೇ ಭಾಗ. ಕಡೆ 4 ಟಕ್ಸಿಂದು 4 ಕಡೆ ಟಕ್ಸ್ ಹಾಕಿ ಎರಡು ಸೈಡು ಇಟ್ಕೊಂಡು ಸ್ಪೀಡಾಗಿ ಹೊಲಿತು. ಇನ್ನು ಈ ಸೈಡ್ದೊಂದು ರೆಡಿ ಮಾಡ್ತೀನಿ. ಆಮೇಲೆ ಕ್ರಾಸ್ ಪಟ್ಟಿ ಹಚ್ಕೊಳ್ತಾರೆ. ಕ್ರಾಸ್ ಪಟ್ಟಿ ಇದು ಕಟ್ಟಿಂಗ್ ತೊಗೋತೀನಿ. ಫಸ್ಟ್ ಇದನ್ನು ಟಕ್ಸ್ ಹಾಕೋದು ನೋಡ್ರಿ. ಅದು ಇದು ಎರಡು ಕಡೆ ಸೇಮ್ 4 ಟಕ್ಸ್. ಫ್ರೆಂಡ್, ಇದು ಎರಡು ಕಡೆ ಟಕ್ಸ್ ಹಾಕಿದಾಯ್ತು. ಹಿಂಗೆ ಟಕ್ಸು ಇದು ಹೇಳ್ಬೇಕು, ನೀಟಾಗಿ ಬರಬೇಕು. 4 ಟಕ್ಸು ಇಷ್ಟು ನೀಟಾಗಿ ಇತ್ತಂದ್ರೆ ಕ್ರಾಸ್ ಪಟ್ಟಿ ಮೆಂಟೆ ಹಾಕಬೇಕು. ಆಮೇಲೆ ಲೈನಿಂಗ 2 ಪೀಸ್ ಹಚ್ತೀವಿ. ಕಟ್ ಮಾಡ್ಕೊಂಡಿದ್ದೆ. ಈ ಥರ ಇಟ್ಟು ಹೊಲಿಗೆ ಹಾಕ್ಕೋಬೋದು. ಫಸ್ಟ್ ಮೇನ್ ಫ್ಯಾಬ್ರಿಕ್ ಇಟ್ಕೊಂಡು ಹೊಲಿಗೆ ಹಾಕಿ ಇಟ್ಕೊಂಡಿವಿ ಅಂದ್ರೆ ನಮ್ಗೆ ಹಚ್ಲಿಕ್ಕೆ ಗಾವಾಗತ್ತೆ, ಜರ್ದಾಡಲ್ಲ ಅಂಥೇಳಿ ಫಸ್ಟ್ ಇದು ಆಮೇಲೆ ಅಟ್ಯಾಚ್ ಮಾಡೋದು ಇಟ್ಕೊಂಡು ಇದು ಸೀದಾ ಬಟ್ಟೆ ಲೈನಿಂಗ್ ಅಟ್ಯಾಚ್ ಇಟ್ಟದ್ದು. ಆಮೇಲೆ ಮತ್ತೊಂದು ಲೈನಿಂಗ್
ಈ ಸೈಡು ಲೈನಿಂಗ್ ಕಡೆ ಬ್ಲೌಸಿಗೆ ಅಟ್ಯಾಚ್ ಇಟ್ಕೋಬೇಕು. ಆಮೇಲೆ ಸ್ಟಿಚ್ ಹಾಕಬೇಕು. ಎರಡೆರಡು ಹಾಕಬೇಕು, ಗಟ್ಟಿ ಆಗುತ್ತೆ. ನಮ್ಮ ಪಾಯಿಂಟ್ ಅಂದರೆ ಇದು ಟಕ್ಸ್ ಹಾಕಿರ್ತೀವಲ್ಲ, ಸ್ವಲ್ಪ ಫೋಲ್ಡಿಂಗ್ ಮಾಡ್ಕೋಬೇಕು. ಈ ಥರ ಫೋಲ್ಡಿಂಗ್ ಮಾಡಿ 3 ಲೇಯರು, ಒಂದು 1/2 ಇಂಚು, 1/4 ಇಂಚು, 1/2 ಇಂಚು ಜಾಸ್ತಿ ಇರುತ್ತೆ, 1/4 ಇಂಚು ಹಾಕ್ಕೋಬೇಕು. ಎರಡು ಸಲ ಹೊಲಿಗೆ ಹಾಕಬೇಕು. ಒಂದೇ ಸಲ ಆದರೆ ಸ್ಟಿಚ್ ಓಪನ್ ಆಗೋ ಚಾನ್ಸಸ್ ಇರ್ತವೆ. ಎರಡೆರಡು ಹೊಲಿಗೆ ಹಾಕಿ ಮತ್ತೆ ಸ್ಟಿಚ್ ಇದನ್ನು ಮಾಡ್ತೀವಿ. ಅಂದ್ರೆ 2 ಕಲರ್ ದಾರ ಹಾಕಿನಿ. ಕೆಳಗೆ ಲೈನಿಂಗ್ ಚಾಕ್ಲೇಟಿ ಐತಲ್ಲ, ಹಂಗಾಗಿ ಚಾಕ್ಲೇಟಿ ದಾರ ಹಾಕಿನಿ. ಮೇಲೆ ಗೋಲ್ಡನ್ ಕಲರ್ ಹಾಕಿನಿ. ಇದನ್ನು ಈ ಥರ ಕೊಳಪಟ್ಟಿ ಈ ಒಳಗೆ ಕೊಳಪಟ್ಟಿಯಿಂದ ಅಷ್ಟು ಹಿಂಗೆ ಮುಂಭಾಗದಷ್ಟು ಇದ್ರೊಳಗೆ ರೋಲ್ ಮಾಡಿ ಇಟ್ಕೊಂಡು 2-3 ಪೀಸ್ ಸಮಾನ ಇಟ್ಕೋಬೇಕು. 1/4 ಇಂಚು ಇಟ್ಕೊಂಡೆ 2 ಹೊಲಿಗೆ ಹಾಕ್ಬೇಕು. ಇದಕ್ಕೂ ಕ್ರಾಸ್ ಪಟ್ಟಿ ಗಟ್ಟಿ ಕುತ್ಕೋತಾವು, ಇಲ್ಲಾಂದ್ರೆ ಅಲ್ಲೇ ಇಲ್ಲೇ ಸ್ಟಿಚ್ ಓಪನ್ ಆಗಿಬಿಡ್ತಾವೆ. ಬ್ಲೌಸು ಜಗ್ಗಿ ಹಾಕ್ಕೊಳ್ಳುವಾಗ 2 ಹೊಲಿಗೆ ಹಾಕಬೇಕು ಫ್ರೆಂಡು. 2 ಹೊಲಿಗೆ ಹಾಕ್ಕೋಬೇಕು. ಆಮೇಲೆ ನಮಗೆ ಮನೆ ಬಾಡಿಗೆ ಕೊಟ್ಟಾರಲ್ಲ, ಓನರ್ ಬಂದಿದ್ದರು, ಹಂಗಾಗಿ ಮಷಿನ್ ಸೌಂಡ್ ಆಗತ್ತಾ ಹೊಲಿಬೇಡ್ರಿ ಇನ್ನೂ ಹಂಗೆ ಹೇಳ್ಬೋದ್ರಿ. ಇವಾಗ ಕಡೆದು ಅಟ್ಯಾಚ್ ಮಾಡೋದನ್ನು ಈ ಥರ ಹೊಲಿಸ್ಕೋಬೇಕು. ಒಳ್ಳೆ ಈ ಸೈಡು ಜಕ್ಕೊಂಡ್ವಿ ಅಂದ್ರೆ ಎಷ್ಟು ಬರುತ್ತೆ. ಸ್ಲೋಲಿ ಜಕ್ಕೋಬೇಕು, ಇಲ್ಲಾಂದರೆ ಎಳಿ ಜಕ್ಕುತ್ತೈತೆ. ಕಾಟನ್ ಲೈನಿಂಗ್ ಇಲ್ಲಿ 40 ರೂಪಾಯಿ ಮೀಟ್ರು. ನಾವು ಹುಬ್ಬಳ್ಳಿಯಲ್ಲಿ ಇದ್ದೀವಿ ಅಷ್ಟೇನ, ಅಲ್ಲಿ 38 ಅದು ಕೊಡ್ತಿದ್ರು. ಬಟ್ ಇಲ್ಲಿ ನನಗೆ ಮನೆ ಸಮೀಪ ಆಗೋಂಗೆ ಇದು ಟೈಲರಿಂಗ್ ಐಟಮ್ ಸಿಗುವಂಥ ಅಂಗಡಿ ಯಾವುದೂ ಇಲ್ಲ. ಹಾಗಾಗಿ ಟೈಮ್ ನೋಡೇ ಮಾಡತ್ತೀನಿ. ಅಂದರೆ ಲೈನಿಂಗ್ ಅದು ಎಷ್ಟು ಜಲ್ದಿ ಸಿಗ್ತಾವೋ ಅದ್ರ ಮೇಲೆ ನಾನು ಲೈನಿಂಗ್ ಬ್ಲೌಸ್ ಅದು ಹೊಲೆ ಹಾಕ್ಕೊಂಡಿರ್ತೀನಿ. ದೂರ ಇದ್ದಾವೆ. ಒಂದೊಂದು ಸಲ ನಮ್ಮ ಮನೆಯವ್ರ ಕಡೆ ಕೊಡ್ತೀನಿ, ಒಂದೊಂದು ಸಲ ನಮ್ಮ ಮಗ ನಮ್ಮ ಮನೆಯವ್ರ ತಂದು ಕೊಡ್ತಾರೆ. ಇಲ್ಲಾಂದ್ರೆ ನಾನು ಅಡ್ಡಾಡ್ಕೊತ ಹೋಗ್ಬೇಕಂದ್ರೆ ದೂರ ಇದ್ದಾವೆ, ಗೊತ್ತಾಗಬೇಕಿನ್ನು ಹೋಗೇ ಇಲ್ಲ, ತಿಳ್ಕೊಬೇಕು. ಇದು ಸ್ಟ್ರೈಟಾಗಿ ತೊಗೊಂಡು ಎಕ್ಸ್ಟ್ರಾ ಬಂದಿದ್ದು ಬಟ್ಟೆ ತೆಗ್ದೀನಿ. ಈ ಥರ ಇದು ಕ್ರಾಸ್ ಪಟ್ಟಿ ಈ ಟೈಪ್ ಹಚ್ಕೋಬೇಕು. ಆಮೇಲೆ ಈ ಕಡೆದು ಅದೇ ಸೇಮು. ಫಸ್ಟ್ ಲೈನಿಂಗಕ್ಕೆ ಈ ಮೇನ್ ಫ್ಯಾಬ್ರಿಕಕ್ಕೆ ಲೈನಿಂಗ್ ಅಟ್ಯಾಚ್ ಇಟ್ಕೊಂಡು ಆಮೇಲೆ 2 ಅಂದರೆ ರೆಡಿ ಮಾಡ್ಕೊಂಡು ಹಚ್ಬೋದು. ರೆಡಿ ಮಾಡ್ಕೊತಕ್ಕಂತೂ ಇದಾಗಲ್ಲ, 2 ಒಮ್ಮೆ ಆಗತ್ತೆ ಅಂತಂದು ಬಿಟ್ಟಿದ್ವಿ. ಈ ಥರ ಫ್ರೆಂಡ್ ಸೆಕೆಂಡ್ ಇದು ಕ್ರಾಸ್ ಪಟ್ಟಿ ಹಚ್ಚೋದು 2 ಈಕ್ವಲ್ ಆಗಿ ಇಟ್ಕೊಂಡು, ಅಂದರೆ ಸ್ಟಿಚಿಂಗ್ ಇದಾಗಿತ್ತು, ಬಿಚ್ಚಿ ಓಪನ್ ಮಾಡಿನ ಸ್ಟಿಚ್ 3 ಕೂಡ ಹಿಡ್ಕೊಂಡು ನಿಮಗೆ 4 ಲೇಯರ್ ಹಾಕವು. ಈಗ ಅಂದ್ರೆ ಬ್ಲೌಸ್ದು ಲೈನಿಂಗ್ದು 2 ಪೀಸು ಒಂದು ಅಷ್ಟನ್ನು ನೀಟಾಗಿ ಹಿಡ್ಕೊಂಡು 2 ಹೊಲಿಗೆ ಹಾಕ್ಕೋಬೇಕು. ಹೆಚ್ಚು ಕಡಿಮೆ ಇರ್ತಾವೆ ಫ್ರೆಂಡ್, ಈ ಥರ ನೋಡ್ಕೋಬೇಕು. 2 ಈಕ್ವಲಿಟ್ಟು ಯಾವುದು ಹೆಚ್ಚಿದೆ ಯಾವುದು ಕಡಿಮೆ ಇದೆ ಇಟ್ಕೊಂಡು ನೋಡಿದ್ರೆ, ಹೆಚ್ಚಿದ್ದನ್ನ ಸ್ವಲ್ಪ ಟಕ್ಸ್ ಹಿಡ್ಕೋಬೋದು. ಅಂದ್ರೆ ಲೆಫ್ಟ್ ಸೈಡ್ ಸ್ವಲ್ಪ ಅಂದರೆ 2 ಗೆರೆ ಹೆಚ್ಚಿಗೆ ಬಂದಿದೆ, ಇದು ಇಷ್ಟ ಹೆಚ್ಚಿದೆ ಹೌದಾ. ಇದನ್ನು ಟಕ್ಸ್ ಹಿಡ್ಕೊಂಡ್ರೆ 2 ಈಕ್ವಲ್ ಆಗಬೇಕು. ಆ ಥರ ಮಾಡ್ಕೋಬೇಕು. ಅಂದರೆ ಸಾದ ಇದ್ರೆ
ಪೈಪಿಂಗ್ ಹಾಕುವಾಗ ಕಟ್ ಮಾಡ್ತಿದ್ವಿ, ಬಟ್ ಇದು ಲೈನಿಂಗೆಲ್ಲ ಹೊಳಿಸಿರ್ತೀವಿ, ಬರೋಕ್ಕಾಗಲ್ಲ. ಹೀಗಾಗಿ ಎರಡು ಕೂಡ ಹಿಡಿದು ನೋಡಬೇಕು. ಈಗ ಎರಡು ಈಕ್ವಲ್ ಇದೆ. ಕಾಜಾ ಪಟ್ಟಿ, ಗುಂಡಿ ಪಟ್ಟಿ ಇದು. ಕಾಜಾ ಪಟ್ಟಿದು ಸಿಂಗಲ್ ಫೋಲ್ಡಿಂಗು. ಭಾಳ ಸೌಂಡ್ ಆಗತ್ತೆ, ಮೋಟ್ರ್ ಸ್ವಲ್ಪ ಸೌಂಡ್ ಆಗ್ತಾ ಇದೆ. ಮೊನ್ನೆ ರಿಪೇರಿ ಕೊಟ್ಟಿದ್ದೀವಿ, ಬಟ್ ಅಷ್ಟೇ ರೀ ಅಂತ ಹೇಳ್ಕೊಟ್ಟಾರ ಅವ್ರು. ವಾಪಸ್ಸು ಏನು ಮಾಡಿಸ್ಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲಲ್ಲ. ಎಲ್ಲ ಸೈಡ್ ದಾರ ತೆಗಿತಿದ್ದಾನೆ. ಮತ್ತು ಇದಕ್ಕೆ ಮೇಲೊಂದು ಲೈನಿಂಗ್ ಕಳಿಸಿ, ಲೈನಿಂಗ್ ಮೇಲೆ ಒಂದು ಹೊಲಿಗೆ ಹಾಕಬೇಕು, ರಫ್ ಹಾಕಬೇಕು. ಮಾಡಿ ಪೂರ್ತಿ ಒಳಗೆ ಸೈಡ್ ಒಂದು ಹೊಲಿಗೆ ಹಾಕೋಬೇಕು. ಇದನ್ನೂ ರಫ್ ಹಾಕಲೇಬೇಕು. ಇಷ್ಟು ಮಾಡ್ತಾ ಇರಬೇಕು. ಲೆಫ್ಟ್ ಆಯಿತು. ರೈಟ್ ಸೈಡು ಇದು ಕಾಜಾ ಪಟ್ಟಿ ಹುಕ್ ಮನಿ ಮಾಡಬೇಕು. ಹುಕ್ಕ ಪಟ್ಟಿ ಕಟ್ ಮಾಡ್ಕೊತೀನಿ ಫ್ರೆಂಡು. ಈ ಥರ ಇದು ಹುಕ್ಕ ಮನಿ ಮಾಡೋದು. ಉಲ್ಟಾ ಕಡೆ ಇಟ್ಕೋಬೇಕು. ಆಮೇಲೆ ಹೊಳಿಸಿದ್ರೆ ಸೀದಾ ಬರತ್ತೆ. ಮಷಿನ್ದ ಹುಕ್ಕ ಮನಿ ಮಾಡ್ತೀನಲ್ಲ, ಈ ಕಡೆನೇ ಇಟ್ಕೋಬೇಕು. ಡಬಲ್ ಲೇಯರು ಫೋಲ್ಡಿಂಗ್ ಮಾಡಿದ್ದೈತಿ. ಈ ಥರ ಹೊಲ್ಕೊಂಡು ಎಷ್ಟ ಬಂದಿದ್ದು ಕಟ್ ಮಾಡ್ತಾಗ ಸ್ವಲ್ಪ ಮಡಿಕೆಗಾಗಿ ಬಿಟ್ಕೋಬೇಕು. ಎಲ್ಲ ಮಡಿಚ್ಕೊಂಡು ರಪ್ಪು ಹಾಕ್ಕೊಡ್ಬೇಕು. ಎರಡು ಈಕ್ವಲ್ ಇಟ್ಕೊಂಡು ಹಾಕು. ಅದನ್ನು ಇಷ್ಟು ಫೋಲ್ಡಿಂಗ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡು ಅಂದರೆ ನಾವು ಹುಕ್ಕ ಮನಿ ಮಾಡೋಣ. ಇದು ಮಷಿನ್ ಹೊಲಿಗೆ ಬಿಚ್ತೀವಿ. ಬಾಕ್ಸ್ ಮನಿ ಮಾಡಬೇಕಲ್ಲ, ಅವು ಮಟ ಸೇಪಿಗೆ ಆಮೇಲೆ ಹುಕ್ಕ ಮನಿ ಬಿಚ್ಕೋಬೇಕು. ಇವಾಗ ಬ್ಯಾಕ್ ಸೈಡು ಟಕ್ಸ್ ಹಾಕೋದು. ಈ ಥರ ಬ್ಯಾಕ್ ಎರಡು ಸೈಡು ಇನ್ನು ಬೆನ್ ಪಟ್ಟಿ, ಚಾಕ್ಲೇಟ್ ಕಲರ್ ಬೆನ್ ಪಟ್ಟಿ ಹಚ್ತೀನಿ. ಇದು ಸೈಡ್ ಮಡಚಿಟ್ಟಿದ್ದಿತ್ತು, ಹಾಗಾಗಿ ಇದನ್ನ ತೊಗೊಂಡಿನಿ. ಮಷಿನ್ ಸೌಂಡ್ ಆಗತ್ತಂತೆ, ಬಿಚ್ಚೈತೆ. ಆಮೇಲೆ ಮಾಡಿದ್ರೆ ಆಯ್ತಂತೆ, ಮತ್ತು ಇದ್ರ ಮೇಲೆ ಕುಂತೀನಿ. ಈ ಥರ ಮಾಡಿ ಸ್ಮಾಲ್ ಪ್ಲೇಟ್ಸ್ ಹಾಕಬೇಕು. ಮತ್ತು ಇದನ್ನು
ಟಕ್ಸ್ ಹಾಕಿದ ಕಡೆ ಹಾಕಿದ ಬಿಟ್ಟು ಬಂದು ಸ್ವಲ್ಪ ಪ್ಲೇಟ್ಸು ಸೈಡಲ್ಲಿದ್ದು ಹಾಕಬೇಕು. ಅಂದರೆ ಮೇನ್ ಬಟ್ಟೆ ಮೇಲ್ಗಡೆ ಹ್ಯಾಮಿಂಗ್ ಮಾಡುವಲ್ಲಿ ನೀಟಾಗಿ ಬರುತ್ತೆ. ಇಲ್ಲಾಂದ್ರೆ ಬಂತಂದ್ರೆ ಮಾಡುವಾಗ ಸರಿ ಹೋಗಲ್ಲ. ಇದಕ್ಕಾಗಿ ಮಾಡೋದು ಪ್ಲೇಟ್ಸ್. ಇದ್ರ ಮೇಲೊಂದು ಹೊಲಿಗೆ ಹಾಕ್ಕೋಬೇಕು. ಫ್ರೆಂಡ್ಸ್, ಶೋಲ್ಡ್ರ್ ಅಟ್ಯಾಚ್ ಮಾಡೋದಿತ್ತು. ಶೋಲ್ಡ್ರ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ. ಶೋಲ್ಡ್ರ್ ಅಟ್ಯಾಚ್ ಮಾಡಿಕೊಂಡು ಬ್ಯಾಕ್ ಸೈಡು ಒಂದೀಟ ಡಿಸೈನ್ ಮಾಡ್ಕೋಬೇಕಂತ. ಒಂದೆರಡು ಫ್ಲವರ್ ಇಲ್ಲ ಗುಬ್ಬಿಗತೆ ಡಿಸೈನ್ ಮಾಡಿ ಹಾಕ್ತೀನಿ ಫ್ರೆಂಡ್. ಇನ್ನರ ಡಿಸೈನ್ ಮಾಡಿರಿ ಸ್ವಲ್ಪ ಅಂದಾರ. ಅಂದ್ರೆ ರೌಂಡ್ ಕೊಳ ಹೊಲ್ದೇನಿ ಇವಾಗ, ಮತ್ತೇನು ಮಾಡೋಕ್ಕಾಗಲ್ಲ ಮಾಡಿದ್ದಿಂದ. ಅದಕ್ಕಿವಾಗ ನಾನು ಇದು ಭುಜ ಜೋಡಿಸಿದ್ದಿಂದ ಎಕ್ಸ್ಟ್ರಾ ಬಂದ್ಬಿಟ್ಟ. ಬ್ಯಾಕ್ ಸೈಡ್ ಎಕ್ಸ್ಟ್ರಾ ಬಂದಿದೆ, ಸ್ವಲ್ಪ ಕಟ್ ಮಾಡ್ಕೋಬೇಕು. ಇದು ಕ್ರಾಸ್ ಪಟ್ಟಿ ಹಚ್ಚಿದೆ, ಹೆಚ್ಚಿಗೆ ಬಂದಿದ್ದು. ಅಂದರೆ ಇದು ಕುಂಜ ಆಗ್ತೈತಲ್ಲ ಬಟ್ಟೆ, ಅದರ ಥ್ರೆಡ್. ಅಂದರೆ ಇಲ್ಲಿ ಕಚ್ ಹಾಕಿದ್ದೈತಿ, ಅಲ್ಲಿದ್ದು ನೋಡಿ. ಭಾಗ ಒಂದು ಗೋಲ್ಡು ಒಂದು ಬ್ರೌನು ಮಾಡಬೇಕು. ಅಂದ್ರೆ 3 ಕಲರ್ ಇದೆ ಸಾಡಿ ಒಳಗೆ. ಬ್ಯಾಕ್ ಏನು ಬಂದಿದೆಯಲ್ಲ ಬ್ರೌನು, ಗೋಲ್ಡು, ಬಟ್ ಕ್ರೀಮ್ ಒಳಗೆ ಕ್ರೀಮ್ ಹಚ್ಚಲ್ಲ. ಒಂದು ಗೋಲ್ಡ್ ಪೀಸು, ಒಂದು ಬ್ರೌನ್ ಕಲರು, ಎರಡು ಒಳಗೆ ಈ ಥರ ಮಾಡೋದನ್ನ ಫಸ್ಟ್ ಸ್ಕ್ವೇರ್ ಬಟ್ಟೆ ತೊಗೊಂಡ್ವಿ. ಅದನ್ನು ಮೂಲೆ ಮೇಲೆ ಈ ಮೂಲೆ ಈ ಥರ, ಆಮೇಲೆ ಆ ಮೂಲೆಯಿಂದ ಈ ಮೂಲೆ, ಅಂದರೆ ಮಗ್ ಟೈಪ್ ಬರುತ್ತೆ ಇದು. ಈ ಸೇಮು ಮಗ್ ಮಾಡ್ಕೋಬೋದು, ಈ ಥರ ಬರುತ್ತೆ ಫ್ರೆಂಡ್. ಹಿಂಗೆ ಆಮೇಲೆ ಹಿಂಗೆ ಲೈನ್ ಪ್ರಕಾರ ಹಚ್ಕೊತಾ ಬರೋಕು, ಮೇಲೆ ಲೇಸ್ ಹಚ್ಕೋಬೋದು. ಇಷ್ಟು ಫ್ರೆಂಡ್. ಬಟ್ ಇದನ್ನು ಇದೇ ಸೈಜ ತೊಗೊಂಡು, ಬ್ರೌನ್ ಕಲರ್ ಸೈಜ ಹೆಚ್ಚಿಗೆ ತೊಗೊಂಡ್ರೆ ಒಂದು ದೊಡ್ಡದು ಒಂದು ಸಣ್ಣದಾಗತ್ತೆ. ಅದಕ್ಕೆ ಎರಡು ಈಕ್ವಲ್ ಆಗಿ ತೊಗೊಂಡು ಫ್ರೆಂಡ್. ಡಿಸೈನ್ ಬ್ಲೌಸಿಗೆ ರೇಟ್ ಇದೆ, ಬಟ್ ಇಲ್ಲೇನು ರೇಟ್ ಅಷ್ಟಿಲ್ಲ ಇಷ್ಟಿಲ್ಲ ಅಂಥೇಳಿ ಇವಾಗ ಇದನ್ನು ಮಾಡತ್ತಾರೋ ನೋಡಬೇಕು ಫ್ರೆಂಡ್. ಏನು ಮಾಡ್ತಾರೋ, ಭಾಳ ರೇಟ್ ಹೇಳ್ತೀರಿ, ಕಡಿಮೆ ಮಾಡಿರಿ ಅಂತಾರೆ. ಬಟ್ ಇಲ್ಲೇ ಟೇಲರ್ ಕಡೆ ಜಾಸ್ತಿ ಇದೆ ಅಂಥೇಳಿ ಒಬ್ಬರು ಅಂತಾರೆ, ಟೇಲರ್ ಕಡೆ ಜಾಸ್ತಿ ಇದ್ದಾರೆ ಅದಕ್ಕೆ ಕಡಿಮೆ ಇದ್ದವ್ರು ಇಲ್ಲಿ ಬರ್ತಾರೆ ನೋಡಿ ತೊಗೋರಿ ಅಂತ ಒಬ್ರು ಅಂತಾರೆ. ಟೇಲರ್ ಕಡೆ ರೇಟ್ ಇದೆ, ಬಟ್ ಅಲ್ಲಿ ಹೋಗ್ತಾರೆ ಒಬ್ಬರು, ಮತ್ತು ಇಲ್ಲಿ ಬರ್ತಾರೆ, ಹಂಗೆ ಮಾಡತ್ತಾರೋ ಫ್ರೆಂಡ್. ಭಾಳ ಅಂದ್ರೆ ಇಲ್ಲಾಂದ್ರೆ 200 ರೂಪಾಯಿ ಮಟ್ಟ ಹೇಳ್ತಾರೆ. ಲೈನಿಂಗ್ ಬ್ಲೌಸ್ 300 ಅದಾವೆ, ಮನೆಯಲ್ಲೇ ಹೊಲಿದ್ರು. ಸಾದಾ ಹೊಲಿದ್ರು 300 ಅದಾವು. ನನಗೆ 200 ರೂಪಾಯಿ ಅಂತ ಇದನ್ನು ಮಾಡ್ತಾರೆ.
ಬೇಡ ಅಂದರೂ ಕೇಳಲ್ಲ. ಒಂದು ಹೊಲ ಕೊಡ್ರಿ ನೋಡೋಣ ಸ್ಟಿಚಿಂಗ್ ನೀಟಾಗಿ ಇದು ಅಂದ್ರೆ ಬ್ಲೌಸ್ ಕರೆಕ್ಟಾಗಿ ಬಂತು ಮತ್ತೊಂದು ತಂದು ಕೊಡ್ತೀನಿ ಅನ್ನೋ ಮಾತಿದ್ರು ಮಾಡ್ತಾರೆ. ಅಂದರೆ ಯಾರೂ ಮಿಸ್ ಆಗಿಲ್ಲ ಫ್ರೆಂಡು, ಮತ್ತು ವಾಪಸ್ ಹೊಲಿಸ್ಕೊಂಡಾರು ಚೆನ್ನಾಗಾಗಿದೆ ಇನ್ನೊಂದು ಹೊಲ ಕೊಡಿ ಹಂಗೆ ಭಾಳ ಜನ ಆಗಿದ್ದಾರೆ. ಇನ್ನೊಂದು ಐತ್ರಿ ಹೊಲಕ್ಕೆ ಕೊಡ್ರಿ ಅಂತಾರೆ, ಬಟ್ ಅದೇ ರೇಟಿಗೆ ಹ್ಞೂ ಅಂತಾರೆ. ಬಟ್ ಈಗ ಕಸ್ಟಮರ್ ಕೊಂಡ್ರೋ ಮಟ್ಟ ಅಷ್ಟು ಮಾಡಿರಿ ಅಂತ ಇದನ್ನು ಮಾಡತ್ತಾರ. ನೋಡೋಣ ಫ್ರೆಂಡ್, ಇಲ್ಲಿ ನನ್ನ ಮೋಟ್ರ್ ಒಂದು ಸೌಂಡ್ ಆಗತ್ತೈತಿ, ಬಟ್ ತೊಳೆದು ಹೊಲಿಯೋಕ್ಕಾಗಲ್ಲ ನನಗೂ. ಸ್ವಲ್ಪ ನನಗೂ 2 ಸೀಸರಿನ ತೊಳೆದು ಹೊಲಿದ್ರೆ ಬ್ಯಾಕ್ ಪೇನ್ ಹೇಳತ್ತ ಅಂತ ತೊಳೆದೇ ಇಲ್ಲ. ಹಾಗಾಗಿ ಬಟ್ಟೆ ಕೆಳ ಬಿದ್ದಿತ್ತು ಫ್ರೆಂಡ್, ತೊಗೊಂಡೆ. ಅವನು ಸ್ವಲ್ಪ ರೆಡಿ ಮಾಡ್ಕೊತೀನಿ, ಆಮೇಲೆ ಹೊಲಿಯೋದು ಹೇಳ್ತೀನಿ. ಇದು ಹಾಂ ಫ್ರೆಂಡು, ಒಂದು ಗೋಲ್ಡು ಒಂದು ಬ್ರೌನ್ ಕಲರ್ ಹಚ್ಚಬೇಕು. ಈ ಥರ ಗುಬ್ಬಿ ಮಾಡಿ ನನಗೆ ಅಂದ್ರೆ ಅವ್ರ ಫ್ರೆಂಡ್ ಅದು ಹಿಂಗೆ ಹೊಲ್ಕೊಟ್ಟಿನಿ, ಚೆನ್ನಾಗಿ ಬಂದಿದೆ ಅಂತ ಹೇಳ್ಯಾರ. ಅಕ್ಕ ಹೊಲ್ದಂಗೆ ನನಗೂ ಹೊಲ್ಕೊಡ್ರಿ ಅಂದಾರು. ಈ ಟೈಪು ಹಿಂಗೆ ಇರಬೇಕು. ಆಮೇಲೆ ಗೋಲ್ಡ್ ಮತ್ತು ಇಲ್ಲಾಂದ್ರೆ ಲೇಸ್ ಹಚ್ಚಿ ಇಷ್ಟು ಬರುತ್ತೆ ನೋಡಿ ಫ್ರೆಂಡ್. ಸ್ವಲ್ಪ ಬಟ್ಟೆ ಕಡಿಮೆ ಬೀಳತ್ತ, ಕಟ್ ಮಾಡ್ಕೋತೀನಿ. ಬ್ರೌನ್ ಕಲರು, ಒಂದು ಗೋಲ್ಡು ಒಂದು ಬ್ರೌನು, ಇಷ್ಟು ನೀಟಾಗಿ ಹಚ್ಕೊತ ಬಂದರೆ ಚೆನ್ನಾಗಾಗತ್ತೆ. ಇದಕ್ಕೆ ಮೇಲೆ ಗೋಲ್ಡ್ ಬೀಡ್ಸ್ ಹಾಕ್ಕೋಬೋದು. ಒಂದು ಗೋಲ್ಡು ಅದಕ್ಕೆ ಬೀಡ್ಸ್ ಹಾಕಬೇಕು. ಅದೇ ಒಂದು ಗೋಲ್ಡು ಒಂದು ಬ್ರೌನು ಹಾಕಿದ್ದಲ್ಲ, ಈಗ ಒಂದು ಗೋಲ್ಡನ್ ಕಲರ್ ಮತ್ತು ಹಚ್ಚೋದು ನೋಡ್ರಿ. 2 ಎಳೆ ದಾರ ಪೋಣಿಸಿದ ಸೂಜಿ ಈ ಥರ ತೊಗೊಂಡ್ರೆ, ಇಲ್ಲೇ ಕೆಳಗಡೆ ಮಗ್ಲ ಸೂಜಿ ದಾರ ಮೇಲೆ ತೊಗೊಂಡು ಈ ಥರ ಮೊತ್ತ ಹಾಕಬೇಕು. ಮೊತ್ತ ಹಾಕಿ ಕೆಳಗೆ ಅಲ್ಲಿ ಲೇಸ್ ಹಚ್ಚೈತಿ, ಇಲ್ಲಿ ಲೇಸ್ ಹಚ್ಕೊಂಡ್ರೆ ಇದು ದಾರ ಕಾಣಲ್ಲ. ಈಗ ಮೊತ್ತ ಹಚ್ಕೊಂಡು ತೊಗೊತೀವಿ ಅಂದ್ರೆ ಲೇಸ್ ಹಚ್ಚೋಕ್ಕೆ ಟೈಮು ಇದಾಗಲ್ಲ. ಅದಕ್ಕೆ ನಾನು ಹುಕ್ಸ್ ಹಚ್ಚುವಾಗ ಕೈಲಿ ಹಚ್ಚೋದಿರತ್ತಲ್ಲ ಅಷ್ಟೇ ಇದ್ರ ಮಾಡಿಬಿಡ್ತೀನಿ. ಇವಾಗ ಸ್ಯಾಂಪ್ಲಿಂಗ್ ಇದೊಂದೇ ನೋಡ್ರಿ, ಇಷ್ಟೇ. ಮೊತ್ತ ಹಚ್ಚಿ ಇದನ್ನು ಮಾಡಿಕೊಟ್ವಿ ಅಂದ್ರೆ 250 ಅದು ಹೇಳ್ತಾರೆ, ಅಂದ್ರೆ ಡಿಸೈನ್ ಅಷ್ಟೇ. ಹಾಗಾಗಿ ಈ ಥರ ಮಾಡಿ ಈ ಕಡೆ ಒಂದು ಬ್ರೌನ್ ಕಲರ್ಗೆ ಒಂದು ತೋರಿಸ್ತೀನಿ. ಮೊತ್ತ ಹಾಕಿ ಆಮೇಲೆ ಲೇಸ್ ಹಚ್ಚೋ ತೋರಿಸ್ತೀನಿ. ಸ್ವಲ್ಪ ಲೇಸ್ ದೊಡ್ಡದಿದೆ, ಅದನ್ನು ಟ್ರೈ ಮಾಡ್ತೀನಿ ಇವಾಗ. ಅಂದರೆ ಸ್ವಲ್ಪ ಡಿಸೈನ್ ಬೇಡ್ತಾರೆ ಅವರು. ಒಬ್ರಿಗೆ ಹೊಲ್ಕೆ ಕೊಟ್ಟಿದ್ದು ನೋಡಿದ್ರಂದ್ರೆ ಅಕ್ಕ ಹೊಲ್ಕೆ ಕೊಟ್ಟಿರಲ್ಲ ಆ ಥರ ಹೊಲ್ಕೆ ಕೊಡ್ರಿ ಅಂತಾರೆ. ನೋಡೋಣ ಏನಂತ, ಚೆನ್ನಾಗಾಗಿದೆ ಅಂತ ಹೇಳಿದಕ್ಕೆ ಒಬ್ರಿಗೊಬ್ರು ಕೊಡತ್ತಿದ್ದಾರೆ. ಇಷ್ಟು ಮಾಡಿಬಿಟ್ಟು ಲಾಕ್ ಮಾಡೋದು, ಆಮೇಲೆ ಹುಕ್ಸ್ ಹಚ್ಚೋಗಿ ಇದನ್ನು ಮಾಡ್ತೀನಿ. ಇಷ್ಟು ಗೋಲ್ಡು ಬೀಡ್ಸ್ ಹಚ್ಚೋಣ, ಆಮೇಲೆ ಲೇಸ್ ಹಚ್ಚೋಣ. ಓಕೆನಾ? ತೋಳ ರೆಡಿ ಮಾಡ್ತೀನಿ.
ಹಚ್ಕೋಬೇಕು. ಲೈನಿಂಗ್ ಹಚ್ಚಿ ಹೊಲಿಸ್ಕೊಂಡು ಮೇಲೆ ಹೊಲಿಗೆ ಹಾಕ್ಕೋಬೇಕು. ಆಮೇಲೆ ಸೀದಾ ಇಟ್ಟು, ಅಂದರೆ ಸೀದಾ ಇಟ್ಟರೆ ಫ್ರಂಟು ಬ್ಯಾಕು ತಕ್ಕೋಬೋದು. ಹಾಗಾಗಿ ಫ್ರಂಟ್ ಆಯಿತು. ಬ್ಯಾಕು ಸೇಮ್ ತೊಗೊಂಡಿನಿ ನಾವು 4 ಲೇಯರು. ಆಮೇಲೆ ಫ್ರಂಟ್ ಅಷ್ಟೇ 1/2 ಇಂಚಿಂದ ಒಳಗೆ ತೊಗೋಬೇಕು. ಇಷ್ಟೇ ಕಟ್ ಮಾಡ್ಕೋಬೇಕು. ಭಾಳ ಆದ್ರೆ ಮುಂಭಾಗ ಸ್ಲೀವ್ ಜಗ್ತಾವು. ಓಕೆ, ಇಷ್ಟು ಮಾಡಿ ರೆಡಿ ಮಾಡಿಕೊಂಡು ಅಟ್ಯಾಚ್ ಕೊಡಬೇಕು. ಶೋಲ್ಡ್ರ್ ನಡು ಮಧ್ಯೆ ನ್ಯಾಚ್ ಹಾಕಿರ್ತೀವಲ್ಲ ಅದನ್ನ ಹಿಡ್ಕೊಂಡು ಶೋಲ್ಡ್ರ್ ಅಟ್ಯಾಚಿಗೆ ಇದು ಸೂಜಿ ದಾರ ಬಿಟ್ಟಿದ್ನಲ್ಲ ಅದನ್ನಿದ್ರೊಳಗೆ ನಮ್ಮ ಮನ್ಯಾಗ ಒಂದು ಮೂಕು ಪ್ರಾಣಿ ಇದ್ದಂಗೆ ಐತಿ. ಅಂದ್ರೆ ನನ್ನ ಮಗನ ಫೋನಿಗೆ ಜಗಳ ಆಡ್ತಾನೆ ಆಗಲೆಲ್ಲ. ತೋಳು ಅಟ್ಯಾಚ್ ಕೊಡತ್ತಾನ ಫ್ರೆಂಡು. ಅಂದ್ರೆ ಸಿಂಗಲ್ ಹೊಲಿಗೆ ಹಾಕಿ, ಅಂದರೆ ಈಕ್ವಲ್ ಬಟ್ಟೆ ಇಟ್ಕೋಬೇಕಲ್ಲ, ಹಂಗಾಗಿ ಇದನ್ನು ಮಾಡಿದ್ದು. ಹಾಂ ಫ್ರೆಂಡ್ಸ್, ಶೋಲ್ಡ್ರ್ ಅಟ್ಯಾಚ್ ಮಾಡೋದಿತ್ತು. ಶೋಲ್ಡ್ರ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ. ಶೋಲ್ಡ್ರ್ ಅಟ್ಯಾಚ್ ಮಾಡಿಕೊಂಡು ಬ್ಯಾಕ್ ಸೈಡ್ ಒಂದೀಟ ಡಿಸೈನ್ ಮಾಡ್ಕೋಬೇಕಂತ. 1-2 ಫ್ಲವರ್ ಇಲ್ಲ ಗುಬ್ಬಿಗತೆ ಡಿಸೈನ್ ಮಾಡಿ ಹಾಕ್ತೀನಿ ಫ್ರೆಂಡ್. ಇನ್ನರ ಡಿಸೈನ್ ಮಾಡಿರಿ ಸ್ವಲ್ಪ ಅಂದಾರ. ಅಂದ್ರೆ ರೌಂಡ್ ಕೊಳ ಹೊಲ್ದೇನಿ ಇವಾಗ, ಮತ್ತೇನು ಮಾಡೋಕ್ಕಾಗಲ್ಲ ಮಾಡಿದ್ದಿಂದ. ಅದಕ್ಕೆ ಇವಾಗ ನಾನು ಇದು ಭುಜ ಜೋಡಿಸಿದ್ದಿಂದ ಎಕ್ಸ್ಟ್ರಾ ಬಂದ್ಬಿಟ್ಟ. ಬ್ಯಾಕ್ ಸೈಡ್ ಎಕ್ಸ್ಟ್ರಾ ಬಂದಿದೆ, ಸ್ವಲ್ಪ ಕಟ್ ಮಾಡ್ಕೋಬೇಕು. ಇದು ಕ್ರಾಸ್ ಪಟ್ಟಿ ಹಚ್ಚಿದೆ, ಹೆಚ್ಚಿಗೆ ಬಂದಿದ್ದು. ಅಂದರೆ ಇದು ಗುಂಜ ಆಗ್ತೈತಲ್ಲ ಬಟ್ಟೆ, ಅದರ ಥ್ರೆಡ್. ಅಂದರೆ ಇಲ್ಲಿ ಕಚ್ ಹಾಕಿದ್ದೈತಿ, ಅಲ್ಲಿದ್ದು ನೋಡಿ. ಭಾಗ ಒಂದು ಗೋಲ್ಡು ಒಂದು ಬ್ರೌನ್ ಮಾಡಬೇಕು. ಅಂದ್ರೆ 3 ಕಲರ್ ಇದೆ ಸಾಡಿ ಒಳಗೆ. ಬ್ಯಾಕ್ ಏನು ಬಂದಿದೆಯಲ್ಲ ಬ್ರೌನು ಗೋಲ್ಡು ಬಟ್ ಕ್ರೀಮ್ ಒಳಗೆ ಕ್ರೀಮ್ ಹಚ್ಚಲ್ಲ. ಒಂದು ಗೋಲ್ಡ್ ಪೀಸು, ಒಂದು ಬ್ರೌನ್ ಕಲರು, ಎರಡರೊಳಗೆ ಈ ಥರ ಮಾಡೋದನ್ನ ಫಸ್ಟ್ ಸ್ಕ್ವೇರ್ ಬಟ್ಟೆ ತೊಗೊಂಡಿವಿ. ಅದನ್ನು ಮೂಲೆ ಮೇಲೆ ಈ ಮೂಲೆ ಈ ಥರ, ಆಮೇಲೆ ಆ ಮೂಲೆಯಿಂದ ಈ ಮೂಲೆ, ಅಂದರೆ ಮಗ್ ಟೈಪ್ ಬರುತ್ತೆ ಇದು. ಈ ಸೇಮು ಮಗ್ ಮಾಡ್ಕೋಬೋದು, ಈ ಥರ ಬರುತ್ತೆ ಫ್ರೆಂಡ್.
ಹಿಂಗೆ ಆಮೇಲೆ ಹಿಂಗೆ ಲೈನ್ ಪ್ರಕಾರ ಹಚ್ಕೊತ ಬರಬೇಕು. ಮೇಲೆ ಲೇಸ್ ಹಚ್ಕೋಬೋದು. ಇಷ್ಟು ಫ್ರೆಂಡ್. ಬಟ್ ಇದನ್ನು ಇದೇ ಸೈಜ ತೊಗೊಂಡು, ಬ್ರೌನ್ ಕಲರ್ ಸೈಜ. ಹೆಚ್ಚಿಗೆ ತೊಗೊಂಡ್ರೆ ಒಂದು ದೊಡ್ಡದು ಒಂದು ಸಣ್ಣದಾಗತ್ತೆ, ಅದಕ್ಕೆ ಎರಡು ಈಕ್ವಲ್ ಆಗಿ ತೊಗೊಂಡು. ಫ್ರೆಂಡ್, ಡಿಸೈನ್ ಬ್ಲೌಸಿಗೆ ರೇಟ್ ಇದೆ, ಬಟ್ ಇಲ್ಲೇನು ರೇಟ್ ಅಷ್ಟಿಲ್ಲ ಇಷ್ಟಿಲ್ಲ ಅಂಥೇಳಿ ನಮಗೆ ಇದನ್ನು ಮಾಡತ್ತಾರೋ. ನೋಡಬೇಕು ಫ್ರೆಂಡ್ ಏನು ಮಾಡ್ತಾರೋ. ಭಾಳ ರೇಟ್ ಹೇಳ್ತೀರಿ, ಕಡಿಮೆ ಮಾಡಿರಿ ಅಂತಾರೆ. ಬಟ್ ಇಲ್ಲೇ ಟೇಲರ್ ಕಡೆ ಜಾಸ್ತಿ ಇದೆ ಅಂಥೇಳಿ ಒಬ್ಬರು ಅಂತಾರೆ, ಟೇಲರ್ ಕಡೆ ಜಾಸ್ತಿ ಇದ್ದಾರೆ ಅದಕ್ಕೆ ಕಡಿಮೆ ಇದ್ದವ್ರು ಇಲ್ಲಿ ಬರ್ತಾರೆ, ನೋಡಿ ತೊಗೋರಿ ಅಂತ ಒಬ್ರು ಅಂತಾರೆ. ಟೇಲರ್ ಕಡೆ ರೇಟ್ ಇದೆ, ಬಟ್ ಅಲ್ಲಿ ಹೋಗ್ತಾರೆ ಒಬ್ಬರು ಮತ್ತು ಇಲ್ಲಿ ಬರ್ತಾರೆ, ಹಂಗೆ ಮಾಡತ್ತಾರೋ. ಫ್ರೆಂಡ್, ಭಾಳ ಅಂದ್ರೆ ಇಲ್ಲಾಂದ್ರೆ 200 ರೂಪಾಯಿ ಮಟ್ಟ ಹೇಳ್ತಾರೆ. ಲೈನಿಂಗ್ ಬ್ಲೌಸ್ 300 ಅದಾವೆ, ಮನೆಯಲ್ಲೇ ಹೊಲಿದ್ರು. ಸಾದಾ ಹೊಲಿದ್ರು 300 ಅದಾವು. ನನಗೆ 200 ರೂಪಾಯಿ ಅಂತ ಇದನ್ನು ಮಾಡ್ತಾರೆ. ಬೇಡ ಆದರೂ ಕೇಳಲ್ಲ. ಒಂದು ಹೊಲ ಕೊಡ್ರಿ ನೋಡೋಣ ಸ್ಟಿಚಿಂಗ್ ನೀಟಾಗಿ ಇದು ಅಂದ್ರೆ ಬ್ಲೌಸ್ ಕರೆಕ್ಟಾಗಿ ಬಂತು ಮತ್ತೊಂದು ತಂದು ಕೊಡ್ತೀನಿ ಅನ್ನೋ ಮಾತು ಇದನ್ನು ಮಾಡ್ತಾರೆ. ಅಂದರೆ ಯಾರೂ ಮಿಸ್ ಆಗಿಲ್ಲ ಫ್ರೆಂಡು, ಮತ್ತು ವಾಪಸ್ ಹೊಲಿಸ್ಕೊಂಡಾರು. ಚೆನ್ನಾಗಾಗಿದೆ, ಇನ್ನೊಂದು ಹೊಲ ಕೊಡಿ, ಹಂಗೆ ಭಾಳ ಜನ ಆಗಿದ್ದಾರೆ. ಇನ್ನೊಂದು ಐತ್ರಿ ಹೊಲಕ್ಕೆ ಕೊಡ್ರಿ ಅಂತಾರೆ, ಬಟ್ ಅದೇ ರೇಟಿಗೆ ಹ್ಞೂ ಅಂತಾರೆ. ಬಟ್ ಈಗ ಕಸ್ಟಮರ್ ಕೊಂಡ್ರು ಮಟ್ಟ ಅಷ್ಟು ಮಾಡಿರಿ ಅಂತ ಇದನ್ನು ಮಾಡತ್ತಾರು. ನೋಡೋಣ ಫ್ರೆಂಡ್. ಇಲ್ಲಿ ನನ್ನ ಮೋಟ್ರ್ ಒಂದು ಸೌಂಡ್ ಆಗತ್ತೈತಿ, ಬಟ್ ತೊಳೆದು ಹೊಲಿಯೋಕ್ಕಾಗಲ್ಲ ನನಗೂ. ಸ್ವಲ್ಪ ನನಗೂ 2 ಸೀಸರಿನ ತೊಳೆದು ಹೊಲಿದ್ರೆ ಬ್ಯಾಕ್ ಪೇನ್ ಹೇಳತ್ತ ಅಂತ ತೊಳೆದೇ ಇಲ್ಲ. ಹಾಗಾಗಿ ಬಟ್ಟೆ ಕೆಳ ಬಿದ್ದಿತ್ತು ಫ್ರೆಂಡ್, ತೊಗೊಂಡೆ. ಅವನು ಸ್ವಲ್ಪ ರೆಡಿ ಮಾಡ್ಕೊತೀನಿ, ಆಮೇಲೆ ಹೊಲಿಯೋದು ಹೇಳ್ತೀನಿ. ಇದು ಹಾಂ ಫ್ರೆಂಡು, ಒಂದು ಗೋಲ್ಡು ಒಂದು ಬ್ರೌನ್ ಕಲರ್ ಹಚ್ಚಬೇಕು. ಈ ಥರ ಗುಬ್ಬಿ ಮಾಡಿ ನನಗೆ ಅಂದ್ರೆ ಅವ್ರ ಫ್ರೆಂಡ್ ಅದು ಹಿಂಗೆ ಹೊಲ್ಕೊಟ್ಟಿನಿ, ಚೆನ್ನಾಗಿ ಬಂದಿದೆ ಅಂತ ಹೇಳ್ಯಾರ. ಅಕ್ಕ ಹೊಲ್ದಾಗ ನನಗೂ ಹೊಲ್ಕೊಡ್ರಿ ಅಂದಾರು. ಈ ಟೈಪು ಹಿಂಗೆ ಇರಬೇಕು. ಆಮೇಲೆ ಗೋಲ್ಡ್ ಮುತ್ತು ಇಲ್ಲಾಂದ್ರೆ ಲೇಸ್ ಹಚ್ಚಿ ಇಷ್ಟು ಬರುತ್ತೆ ನೋಡಿ ಫ್ರೆಂಡ್. ಸ್ವಲ್ಪ ಬಟ್ಟೆ ಕಡಿಮೆ ಬೀಳತ್ತೆ, ಕಟ್ ಮಾಡ್ಕೊತೀನಿ. ಬ್ರೌನ್ ಕಲರು, ಒಂದು ಗೋಲ್ಡು ಒಂದು ಬ್ರೌನು, ಇಷ್ಟು ನೀಟಾಗಿ ಹಚ್ಕೊತ ಬಂದರೆ ಚೆನ್ನಾಗಾಗತ್ತೆ. ಇದಕ್ಕೆ ಮೇಲೆ ಗೋಲ್ಡ್ ಬೀಡ್ಸ್ ಹಾಕ್ಕೋಬೋದು. ಒಂದು ಗೋಲ್ಡು, ಅದಕ್ಕೆ ಬೀಡ್ಸ್ ಹಾಕಬೇಕು. ಅದೇ ಒಂದು ಗೋಲ್ಡು ಒಂದು ಬ್ರೌನು ಹಾಕಿತ್ತಲ್ಲ, ಈಗ ಒಂದು ಗೋಲ್ಡನ್ ಕಲರ್ ಮತ್ತು ಹಚ್ಚೋದು ನೋಡ್ರಿ. 2 ಎಳೆ ದಾರ ಪೋಣಿಸಿದ ಸೂಜಿ ಈ ಥರ ತೊಗೊಂಡಿನಿ. ಇಲ್ಲೇ ಕೆಳಗಡೆ ಮಗ್ಲ ಸೂಜಿ ದಾರ ಮೇಲೆ ತೊಗೊಂಡು ಈ ಥರ ಮೊತ್ತ ಹಾಕಬೇಕು. ಇಲ್ಲಿ ಮೊತ್ತ ಹಾಕಿ ಕೆಳಗೆ ಅಲ್ಲಿ ಲೇಸ್ ಹಚ್ಚೈತಿ, ಇಲ್ಲಿ ಲೇಸ್ ಹಚ್ಕೊಂಡ್ರೆ ಇದು ದಾರ ಕಾಣಲ್ಲ. ಈಗ ಮೊತ್ತ ಹಚ್ಕೊಂಡು ತೊಗೊತೀವಿ ಅಂದ್ರೆ ಲೇಸ್ ಹಚ್ಚೋಕ್ಕೆ ಟೈಮು ಇದಾಗಲ್ಲ. ಅದಕ್ಕೆ ನಾನು ಹುಕ್ಸ್ ಹಚ್ಚುವಾಗ ಕೈಲಿ ಹಚ್ಚೋದಿರತ್ತಲ್ಲ ಅಷ್ಟೇ ಇದನ್ನು ಮಾಡಿಬಿಡ್ತೀನಿ. ಇವಾಗ ಸ್ಯಾಂಪ್ಲಿಂಗ್ ಇದೊಂದೇ ನೋಡ್ರಿ, ಇಷ್ಟೇ. ಮೊತ್ತ ಹಚ್ಚಿ ಇದನ್ನು ಮಾಡಿಕೊಟ್ಟಿವಿ ಅಂದ್ರೆ 250 ಅದು ಹೇಳ್ತಾರೆ. ಅಂದ್ರೆ ಡಿಸೈನ್ ಅಷ್ಟೇ.
ಹಾಗಾಗಿ ಈ ಥರ ಮಾಡಿ ಈ ಕಡೆ ಒಂದು ಬ್ರೌನ್ ಕಲರ್ಗೆ ಒಂದು ತೋರಿಸ್ತೀನಿ, ಮೊತ್ತ ಹಾಕಿ ಆಮೇಲೆ ಲೇಸ್ ಹಚ್ಚೋ ತೋರಿಸ್ತೀನಿ. ಸ್ವಲ್ಪ ಲೇಸ್ ದೊಡ್ಡದಿದೆ, ಅದನ್ನು ಟ್ರೈ ಮಾಡ್ತೀನಿ ಇವಾಗ. ಅಂದರೆ ಸ್ವಲ್ಪ ಡಿಸೈನ್ ಬೇಡ್ತಾರೆ ಅವರು. ಒಬ್ರಿಗೆ ಹೊಲ್ಕೆ ಕೊಟ್ಟಿದ್ದು ನೋಡಿದ್ರಂದ್ರೆ ಅಕ್ಕ ಹೊಲ್ಕೆ ಕೊಟ್ಟಿರಲ್ಲ ಆ ಥರ ಹೊಲ್ಕೆ ಕೊಡ್ರಿ ಅಂತಾರೆ. ನೋಡೋಣ ಏನಂತ, ಚೆನ್ನಾಗಾಗಿದೆ ಅಂತ ಹೇಳಿದಕ್ಕೆ ಒಬ್ರಿಗೊಬ್ರು ಕೊಡತ್ತಿದ್ದಾರೆ. ಇಷ್ಟು ಮಾಡಿಬಿಟ್ಟು ಲಾಕ್ ಮಾಡೋದು, ಆಮೇಲೆ ಹುಕ್ಸ್ ಹಚ್ಚೋಗಿ ಇದನ್ನು ಮಾಡ್ತೀನಿ. ಇಷ್ಟು ಗೋಲ್ಡು ಬೀಡ್ಸ್ ಹಚ್ಚೋಣ, ಆಮೇಲೆ ಲೇಸ್ ಹಚ್ಚೋಣ. ಓಕೆನಾ? ತೋಳ ರೆಡಿ ಮಾಡ್ಕೋಬೇಕು. ಲೈನಿಂಗ್ ಹಚ್ಚಿ ಹೊಲಿಸ್ಕೊಂಡು ಮೇಲೆ ಹೊಲಿಗೆ ಹಾಕ್ಕೋಬೇಕು. ಆಮೇಲೆ ಸೀದಾ ಇಟ್ಟು, ಅಂದರೆ ಸೀದಾ ಇಟ್ಟರೆ ಫ್ರಂಟು ಬ್ಯಾಕು ತಕ್ಕೋಬೋದು. ಹಾಗಾಗಿ ಫ್ರಂಟ್ ಆಯಿತು, ಬ್ಯಾಕು ಸೇಮ್ ತೊಗೊಂಡಿನಿ ನಾವು 4 ಲೇಯರು. ಆಮೇಲೆ ಫ್ರಂಟ್ ಅಷ್ಟೇ 1/2 ಇಂಚಿಂದ ಒಳಗೆ ತೊಗೋಬೇಕು. ಇಷ್ಟೇ ಕಟ್ ಮಾಡ್ಕೋಬೇಕು. ಭಾಳ ಆದ್ರೆ ಮುಂಭಾಗ ಸ್ಲೀವ್ ಜಗ್ತಾವು. ಓಕೆ, ಇಷ್ಟು ಮಾಡಿ ರೆಡಿ ಮಾಡಿಕೊಂಡು ಅಟ್ಯಾಚ್ ಕೊಡಬೇಕು. ಶೋಲ್ಡ್ರ್ ನಡುಮಧ್ಯೆ ನ್ಯಾಚ್ ಹಾಕಿರ್ತೀವಲ್ಲ ಅದನ್ನ ಹಿಡ್ಕೊಂಡು ಶೋಲ್ಡ್ರ್ ಅಟ್ಯಾಚಿಗೆ ಇದು ಸೂಜಿ ದಾರ ಬಿಟ್ಟಿದ್ನಲ್ಲ ಅದನ್ನ ಇದ್ರೊಳಗ ನಮ್ಮ ಮನ್ಯಾಗ ಒಂದು ಮೂಕು ಪ್ರಾಣಿ ಇದ್ದಂಗೆ ಐತಿ. ಅಂದ್ರೆ ನನ್ನ ಮಗನ ಫೋನಿಗೆ ಜಗಳ ಆಡ್ತಾನೆ ಆಗಲೆಲ್ಲ. ತೋಳು ಅಟ್ಯಾಚ್ ಕೊಡತ್ತಾನ ಫ್ರೆಂಡು. ಅಂದ್ರೆ ಸಿಂಗಲ್ ಹೊಲಿಗೆ ಹಾಕಿ, ಅಂದರೆ ಈಕ್ವಲ್ ಬಟ್ಟೆ ಇಟ್ಕೋಬೇಕಲ್ಲ, ಹಂಗಾಗಿ ಇದನ್ನು ಮಾಡಿದ್ದು. ಒಂದು ಹೊಲಿಗೆ ಆಗಿದೆ, ಇನ್ನೊಂದು ಹೊಲಿಗೆ ಹಾಕತ್ತೀನಿ ಫ್ರೆಂಡು. ಸ್ಟಾಪ್ ಮಾಡಿ ಕೆಲಸ ಇದಾಗೈತಿ, ಸ್ಲೋ ಆಗೈತಿ. ಮಷಿನ್ ಸೌಂಡ್ ಆಗತ್ತೈತಿ ಅಂತಂದು ಪದೇ ಹೇಳತ್ತಾರ ಅನ್ನೋದಕ್ಕೆ ಸ್ಟಾಪ್ ಮಾಡಿ ಹೊಂಟೀನಿ. ಫಿಟ್ಟಿಂಗ್ ತೊಗೋಬೇಕು. ತೋಳ ಅಟ್ಯಾಚು ಒಂದು ಸೈಡ್ದಾಯ್ತು, ಈ ಥರ ಬರುತ್ತೆ. ಇನ್ನು ರೈಟ್ ಸೈಡ್ದು ಶೋಲ್ಡ್ರ್ ಅಟ್ಯಾಚ್ ಇಟ್ಕೊಂಡು ಈ ಕಡೆ ಹಿಡ್ಕೋಬೇಕು. ಬಟ್ ಇದು ಬಟ್ಟೆ ಕರೆಕ್ಟಾಗಿ ಇದೆ, ಹೆಚ್ಚು ಇಲ್ಲ ಕಡಿಮೆ ಇಲ್ಲ, ಎರಡು ಈಕ್ವಲ್ ಆಗಿ ಹೇಳ್ತೀನಿ. ತೋಳ ಅಟ್ಯಾಚ್ ಇದು ಇದಾಯಿತು. ಇನ್ನೊಂದು ಸೀದಾ ಇಟ್ಕೊಂಡು ಫಿಟ್ಟಿಂಗ್ ಮೇಲೆ ಆಮೇಲೆ ಫಿಟ್ಟಿಂಗ್ ಇಟ್ಕೊಂಡ್ರಾಯ್ತು.
ಎಲ್ಲಿ ರಿಂಕಲ್ಸ್ ಇಲ್ಲ, ಏನಿಲ್ಲ. ಇಷ್ಟು ಇದಕ್ಕೆ ಲೇಸ್ ಹಚ್ಚೋದು ತೋರಿಸ್ತೀನಿ. ಅಗಲ ಇದೆ ಫ್ರೆಂಡ್, ಇದು ಲೇಸು ಚೂರು ಅಗಲ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿರೋದು ಹಚ್ಚಂದಾರ. ಮತ್ತು ಸಣ್ಣದು ಕೇಳಿದೆ, ಮೊನ್ನೆ ಹಚ್ಚಿದ್ನಿ, ಬೇಡ ಈ ಸಲ ಇದು ಹಚ್ಚ್ರಿ ಅಂತ ಹೇಳ್ಯಾರ. ಇಷ್ಟು ಹಚ್ತೀನಿ ಅಂದ್ರೆ ಅದರದ್ದು ಪೀಸ್ ಹಚ್ಚಿರ್ತೀವಲ್ಲ ಗುಬ್ಬಿ ಮಾಡಿ, ಅದ್ರದ್ದು ಎಳಿನೂ ಕಾಣಲ್ಲ ಫ್ರೆಂಡ್. ದೊಡ್ಡದು ಹಚ್ಚಿದ್ರೆ ಸ್ವಲ್ಪ ಅಂದ್ರೆ ಸ್ವಲ್ಪ ಒಳಗೆ ತೊಗೊಂಡು ಹಚ್ಚಿನಲ್ಲ ದಂಡಿ ಮಟ್ಟ, ಅಂದ್ರೆ 2 ಹಲ್ಲಿಗೆ ಫ್ರೆಂಡ್. ಈ ಥರ ಬರುತ್ತೆ. ಬಟ್ ಇದಕ್ಕೆ 2 ಹೊಲಿಗೆ ಹಾಕಬೇಕು. ಲೇಸ್ ಅಗಲ ಇದೆ, 2 ಅಗಲ ಅದಾವು, ಹೀಗಾಗಿ 2 ಹೊಲಿಗೆ ಹಾಕಬೇಕು. ನೀಟಾಗಿ ರೌಂಡ್ ಶೇಪ್ ಸೈಡ್ ಫಿಟ್ಟಿಂಗ್ ಇದೆ. ಸೀದಾ ಕಿಟ್ಟು ಹೊಲಿಗೆ ಹಾಕೋದು ಫ್ರೆಂಡ್. ಇದು ಆಮೇಲೆ ಎಕ್ಸ್ಟ್ರಾ ಬಂದಿದ್ದು ತೆಗೆದು ಫ್ರೆಂಡ್ ಇದ್ರದ್ದು ಕಟ್ಟಿಂಗು ಬಿಟ್ಟಿನಿ. ಈ ನನ್ನದು ನೋಡಿ ಕಾಮೆಂಟ್ ಮಾಡಿ ಏನು ಅನಿಸುತ್ತೆ ಅದು. ನೀವು ಹೇಳಿದ್ರೆ ನಾನು ತಿಳ್ಕೊಳ್ಳೋಕ್ಕೂ ಚಾನ್ಸ್ ಸಿಗುತ್ತೆ, ಹಾಗಾಗಿ ಹೇಳ್ರಿ ಅನ್ನೋದು. ಕಾಮೆಂಟ್ ಮುಖಾಂತರ ತಿಳಿಸಿ.